ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ಧರ್ಮ ಅಂಕಲ್ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅಂದಾಗ ಕುಸುಮ ಬಿಡು, ಅವಳು ಕೂಡ ಬಸ್ರೆ ಆಗಿದ್ದಾಳೆ, ಅವಳು ಕೂಡ ಅಸಹಾಯಕ ಮನೋಭಾವ ಇರುತ್ತೆ. ಹೇಗೂ ಈ ಮನೆ ಉಳಿಸ್ಕೋಬೇಕಾಗಿರೋದು ನಮ್ಮದು ಅವಳದು ಇಬ್ರದ್ದು ಕೂಡ ಕೆಲಸ ಆಗಿರೋದ್ರಿಂದಾಗಿ ಇಬ್ರದ್ದು ಒಂದೇ ಉದ್ದೇಶ ಆಗಿರೋದ್ರಿಂದ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಇಲ್ಲ, ಈ ಮನೆ ಹೋದ್ರೂ ಪರವಾಗಿಲ್ಲ, ನಾವು ಬೀದಿಗೆ ಬಿದ್ದರೂ ಪರವಾಗಿಲ್ಲ, ಮಕ್ಕಳನ್ನ ಭಾಗ್ಯ ನೋಡ್ಕೋತಾಳೆ, ಯಾವುದೇ ಕಾರಣಕ್ಕೂ ಶ್ರೇಷ್ಠ ಇರಬಾರ್ದು ಅಂತಾರೆ. ಆದರೆ ಶ್ರೇಷ್ಠ ಮಾತ್ರ ನಾನು ಇಲ್ಲೇ ಇರೋದು ಅಂತ ಪಟ್ಟಿಡ್ಕೊಂಡು ಕೂತ್ಕೋತಾರೆ. ಈ ಕಡೆ ಧರ್ಮ ಅಂಕಲ್ಗೆ ನನ್ನ ಕಣ್ಣು ಮುಂದೆ ಯಾವತ್ತು ನನ್ನ ಸಾವು ಬರುತ್ತೋ ಅಂತ ಅನ್ನಿಸ್ತದೆ ಅಂತ ಅನ್ಕೋತಿದ್ದಾಗೆ ಎದೆ ನೋವು ಶುರುವಾಗುತ್ತೆ. ಕುಸುಮ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶ್ರೇಷ್ಠ ಬರ್ತೀನಿ ಅಂದರೂ ಕೂಡ ಕೇಳುವುದಿಲ್ಲ. ನಂತರ ತನ್ವಿ ಬರ್ತಾಳೆ. ನೀವು ಯಾಕೆ ಇಲ್ಲಿದ್ದೀರಾ ಅಂದಾಗ, ತನ್ವಿ ಪುಟ್ಟ ನೀನು ಇನ್ನೂ ಇಲ್ಲೇ ಇದೆಯಾ, ಭಾಗ್ಯ ಜೊತೆ ಹೋಗಿಲ್ವಾ, ಒಳ್ಳೇದೇ ಆಯಿತು ಬಿಡು, ಇನ್ನು ಮುಂದೆ ನಿಮಗೆ ಟೈಮ್ ಪಾಸ್ ಆಗುತ್ತೆ, ಯಾಕಂದರೆ ನಾನೇ ಇನ್ನು ಮುಂದೆ ಇಲ್ಲಿರ್ತೀನಿ, ಎಲ್ಲನೂ ಕೂಡ ನಾನೇ ನಿಮ್ಮ ಜವಾಬ್ದಾರಿಯನ್ನು ತಗೋತೀನಿ, ನಿನಗೆ ತಮ್ಮ ಬರ್ತಿದ್ದಾನೆ ಅಂತ ಹೇಳಿದಾಗ, ಏನು ಇದು ಬೇರೆನಾ, ನಿಜಕ್ಕೂ ನನಗೆ ಎಷ್ಟು ಅವಮಾನ ಆಗುತ್ತೆ. ಅಮ್ಮ ಮದುವೆ ಆದ್ಲು, ಅಪ್ಪ ಜೈಲಿಗೆ ಹೋದ್ರು, ಈಗ ಇದು ಬೇರೆ, ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು, ಇಲ್ಲ ಅಂದರೆ ನಮ್ಮ ಪಪ್ಪ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ, ಇವತ್ತು ಜೈಲಿಗೂ ಹೋಗ್ತಾ ಇರಲಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಅವಳು ಕೂಡ ಹೊರಟ್ಬಿಡ್ತಾರೆ. ಎತ್ತ ಕಡೆ ಭಾಗ್ಯ ಮತ್ತು ಆದಿಗೆ ಗೊತ್ತೇ ಇಲ್ಲ ಹನಿಮೂನ್ಗೆ ಹೋಗ್ತಿರೋದು ಅಂತ. ಬಟ್ ಕಾಮತ್ ಅವರು ಬಿಸ್ನೆಸ್ ಮೀಟ್ ಅಂತ ಹೇಳಿ ಅವರಿಬ್ಬರನ್ನ ಹನಿಮೂನ್ಗೆ ಕಳಿಸ್ತಿದ್ದಾರೆ. ಇಲ್ಲಿ ತನ್ಮಯ್ ಕೂಡ ಹೋಗ್ತೀನಿ ಅಂದಾಗ ತನ್ಮಯ್ನ ಬೇಡ ನನ್ನ ಜೊತೆ ಇದ್ಕೋ ಅಂತ ಹೇಳಿ ಒಪ್ಪಿಸ್ತಾರೆ. ಆದರೆ ಇಲ್ಲಿ ಪೂಜಾ ಮತ್ತು ಕಿಶ್ವಿನ್ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿರ್ತಾರೆ. ಅವ್ರ ಜಗಳವನ್ನ ನೋಡ್ದಂತ ಭಾಗ್ಯ ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡಬೇಕು ಅನ್ಕೊಂಡಿದ್ದೆ, ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಕಿಶ್ವಿನ್ ಇಲ್ಲ, ನಾನು ಇವ್ರ ಜೊತೆ ಬರುವುದಿಲ್ಲ ಅನ್ನಕ್ಕೆ, ಪೂಜಾ ಕಿಶನ್ ಜೊತೆ ಬರುವುದಿಲ್ಲ ಅನ್ನಕ್ಕೆ, ಕೊನೆಗೂ ಅವರಿಬ್ರು ಕೂಡ ಭಾಗ್ಯ ಆದಿ ಜೊತೆ ಹನಿಮೂನ್ಗೆ ಹೋಗ್ತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ಹನಿಮೂನ್ಗೆ ಹೋಗ್ತಿದ್ದಾರೆ. ಬಟ್ ಇತ್ತ ಕಡೆ ಬೇರೆದೇ ಆಟ ಶುರುವಾಗಿದೆ. ಆ ಕಡೆ ತನ್ವಿ ಮನೆ ಬಿಟ್ಟು ಹೋಗಿದ್ದಾಳೆ, ಅಲ್ಲಿ ಮಾವ ಹಾಸ್ಪಿಟಲೈಸ್ ಆಗಿದ್ದಾರೆ, ಮನೆಯಲ್ಲಿ ಶ್ರೇಷ್ಠ ಜಾಂಡ ಉಟ್ಕೊಂಡಿದ್ದಾರೆ. ಇತ್ತ ಕಡೆ ತಾಂಡವ್ ಕೂಡ ರಿಲೀಸ್ ಆಗಿ ಹನಿಮೂನ್ಗೆ ಹೋಗ್ತಿರೋ ಭಾಗ್ಯಗೆ ತೊಂದರೆ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.